ಅವರನ್ನು ಬಂಧಿಸಬೇಕು, ಗುಂಡುಕಿ ಹೊಡಿಬೇಕು ಅಂತ ಹೇಳಿ. ಇದಕ್ಕೇನ್ ಹೇಳ್ತೀನಿ ಜಯಂತ್ ಅವರ? ಧರ್ಮಸ್ಥಳ ಗ್ರಾಮದಲ್ಲಿ ಒಂದು 50 ವರ್ಷದಿಂದ ಇಲ್ಲಿಯ ತನಕ ಯಾವುದೇ ಒಂದು ಅತ್ಯಾಚಾರ ಆಗಿಲ್ಲ, ಯಾವುದೋ ಕೊಲೆ ಆಗಿಲ್ಲ ಅಂತ ಇದ್ದಾರೆ. ಷಡ್ಯಂತ್ರ ಮಾಡಿದವರನ್ನು ಗುಂಡಿಕ್ಕಿ ಹೊಡಿಬೇಕು. ಹಂಗಾರೆ ಹೋರಾಟ ಮಾಡ್ತವ್ರ ತಪ್ಪ? ಹೋರಾಟ ಮಾಡಬಾರ್ದು. ಹಾಗಾದ್ರೆ ಪಂಚಾಯತಿಂದ 70 ಅಸಹಜ ಮೃತದ ಕೇಸ್ ಹೆಗಡೆ ಹೋಗಿದೆಯಲ್ಲ, ಅದನ್ನು ಹುಡುಕಿ. ಈ ತರ ಯಾವ ಗ್ರಾಮದಲ್ಲಿ ಆಗಿದೆ ಇಷ್ಟೊಂದು ಕೊಲೆಗಳು, ಅದನ್ನು ಹುಡುಕಿ ಅಂತ ಹೇಳಿ ಅದನ್ನು ಅಧಿವೇಶನ ಚರ್ಚೆ ಮಾಡಬೇಕು. VS ಉಗ್ರಪ್ಪ ಅವರು ವರದಿ ಕೊಟ್ಟಿರೋದು ಷಡ್ಯಂತ್ರನಾಗಾರೆ. ಹರೀಶ್ ಮಂಜು ಅವರೇ, ನೀವು ಉಳಿದ MLA ಅವರಿಗೆ, ಉಳಿದ ಜನ ನಾಯಕ ಉತ್ತರ ಕೊಡ್ಬೇಕು. ಎಲ್ಲಿ ಬರ್ಬೇಕು ಅಲ್ಲಿ ಬರ್ತೀವಿ ನಾವು. ಸ್ವಾಮೀಜಿ ಅವರ ಹಣದ ಸಹಾಯ ಕೂಡ ಮಾಡಿದ್ದಾರೆ ಅಂತ ಹೇಳ್ತಿದ್ರು ಈ ಹೋರಾಟಕ್ಕೆ, ಹೌದಾ? ಇಲ್ಲ, ಅದು ನಾನು ಒಪ್ಪೋದೇ ಇಲ್ಲ, ನನಗೆ ಗೊತ್ತೂ ಇಲ್ಲ. ಇಡೀ ದೇಶದಲ್ಲಿ ಯಾರಿಗೂ ಕೊಡ್ಬಾರ್ದು, ನನಗೆ ಬರಬೇಕು. ಆದ್ರೆ ಯಾರಿಗೂ ಬರದೆ ಯಾವ ಆಧಾರ ಮೇಲೆ ಮಾಧ್ಯಮವರು ಸುದ್ದಿ ವಿತರಣೆ ಮಾಡೋದು ಗೊತ್ತಾಗ್ತಾ ಇಲ್ಲ. ನಾವು ಮಾಧ್ಯಮದಲ್ಲಿ ಬಂದ್ರು ಹಿಡ್ಕೊಂಡು ಹೋಗಿ ಕೋರ್ಟ್ಗೆ ತೋರಿಸಲಾಗತ್ತಾ? SIT ಇಂದ ಪ್ರತಿಯೊಂದು ಮಾಹಿತಿಯನ್ನು ಸೋರಿಕೆ ಆಗಿದೆ. ಕೊಂದವರು ಯಾರು ಎಂಬುದನ್ನು ಪ್ರಶ್ನೆ ಮಾಡಿಕೊಂಡು ಮಹಿಳಾ ಸಂಘಟನೆಯವರು ಮುಂದೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ಕೆಲವೊಂದು ಮಾಧ್ಯಮವರ ಮುಖಾಂತರವಾಗಿ ಇದನ್ನು ನಿಲ್ಲಿಸುವ ಕೆಲಸ ಮಾಡ್ತಾ ಇದ್ದಾರೆ. ಆ ಚಿನ್ನಯ್ಯ ಹೇಳಿರೋ ಸ್ಟೇಟ್ಮೆಂಟ್ ಪ್ರಕಾರ ಯಾವುದೇ ತನಿಖೆ ಆಗ್ತಾ ಇಲ್ಲ. ಮಹೇಶ್ ಅನ್ನ ಹತ್ರ ದಾಖಲೆ ಇದೆ, ಯಾವ್ದು ವಿಡಿಯೋ, ಒರಿಜಿನಲ್ ವಿಡಿಯೋ ಕೇಳ್ತಾ ಇದಾರಲ್ಲ, ಫೋಟೋ ಕೊಡಿ, ವಿಡಿಯೋ ಕೊಡಿ ಅಂತ. ಅದನ್ನ ಇವಾಗ ಕೊಡ್ತಾ ಇದ್ವಿ. ಒಂದು ಬುರುಡ ವಿಷಯದಲ್ಲಿ ನಮ್ಮನ್ನೇ ಜೈಲಿಗೆ ಹಾಕ್ಲಿಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಾವು ಇದ್ದ ವಿಷಯ ಜನರ ಮುಂದೆ ತಂದಿಟ್ಟಿದೀವಿ. ಸ್ವಾಮಿ, ದಾರಿಯಲ್ಲಿ ಹೋಗೋ ನಾಯಿಗೆಲ್ಲ ನಾವು ಕಲ್ಪಿಸಾಕ್ಬೇಕಾ? ಹೇಳೋ ಸ್ವಲ್ಪ ಎಂಜಲ್ ತಿಂದು ಇಲ್ಲ ವೇಸ್ಟ್ ತಂದು ಹಾಕಿರೋ ತಿಂದಿಟ್ಟು ಹೋಗ್ತಾ ಇರುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸಲ್ಲ. ನಾವೇನಿದ್ರು ಕಾನೂನು ಪ್ರಕಾರವಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ. ದೊಡ್ಡವರ ಪಾಲು ಸಣ್ಣವರ ಪಾಲು ಆಗಬಾರ್ದು. ಕಾನೂನು ಚೌಕಟ್ಟಲ್ಲಿ ಹೋದ್ರೆ ಎಲ್ಲದಕ್ಕೂ ನಾವೆಲ್ಲರೂ ತಲೆಬಾಗ್ಲಿಕ್ಕೆ ತಯಾರಾಗಿದ್ವಿ. ಈಗ SIT ಅವರು ವರದಿ ಸಲ್ಲಿಸಿದ್ದಾರೆ, ಈ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಮೊನ್ನೆ ಬಿಜೆಪಿ ಅವರು ಇರ್ಬೋದು, ಕಾಂಗ್ರೆಸ್ನವರು, ಎರಡು ಪಕ್ಷದವರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಎಲ್ಲರೂ ಅವರನ್ನು ಬಂಧಿಸಬೇಕು, ಗುಂಡುಕಿ ಹೊಡಿಬೇಕು ಅಂತ ಹೇಳಿ. ಇದಕ್ಕೇನ್ ಹೇಳ್ತೀನಿ ಜಯಂತ್ ಅವರ? ಸರ್, ಗುಂಡಿಕ್ಕಿ ಹೊಡಿಬೇಕಂತ ಹೇಳಿ ಒಳ್ಳೆ ವಿಷಯ. ಗುಂಡಿಕ್ಕಿ ಹೊಡ್ಲೇಬೇಕು. ಷಡ್ಯಂತ್ರ ಮಾಡಿದವರನ್ನು ಗುಂಡಿಕ್ಕಿ ಹೊಡಿಬೇಕು. ಈ ಧರ್ಮಸ್ಥಳ ಗ್ರಾಮದಲ್ಲಿ ಒಂದು 50 ವರ್ಷದಿಂದ ಇಲ್ಲಿಯ ತನಕ ಯಾವುದೇ ಒಂದು ಅತ್ಯಾಚಾರ ಆಗಿಲ್ಲ, ಯಾವುದೋ ಕೊಲೆ ಆಗಿಲ್ಲ ಅಂತ ಇದ್ದಾರೆ. ಅಂತವ್ರು ಗುಂಡಿಕ್ಕಿ ಕೊಡ್ಲೇಬೇಕಾಗತ್ತೆ. ಇವಾಗ ಅಂತ ಅತ್ಯಾಚಾರ ಕೊಲೆ ಇದ್ದದಕ್ಕೆ ತಾನೇ ಈ ಒಂದು ವಿಷಯವನ್ನು ಮುಂದಕ್ಕೆ ತಂದಿರೋದು. ಈ ಗ್ರಾಮದಲ್ಲಿ ಹಂಗಾರೆ ನಾನು ಕೇಳ್ತಾ ಇರೋದು, ಇವಾಗ 462 ಪ್ರಕರಣ ಆಗಿದೆ ಅಸಹಜ ಸಾವು, ಅದು ಸುಳ್ಳು. ಹಂಗಾರೆ ಮಾಬಳಶೆಟ್ಟಿ ಡಾಕ್ಟರ್ ಒಂದು 20 ಮರಣೋತ್ತರ ಪರೀಕ್ಷೆ ಮಾಡಿ ಕಾಡಲ್ಲಿ ಊತ ಹಾಕಿರ, ಅದು ಸುಳ್ಳು. ಹಂಗಾದ್ರೆ ಬಂಗ್ಲುಗುಡ್ಡೆಯಲ್ಲಿ ಒಂದು 10-20 ಅಸ್ಥಿಪಂಜರ ಸಿಕ್ಕ, ಅದು ಸುಳ್ಳು. ಹಾಗಾದ್ರೆ 2016ರಲ್ಲಿ ಉಗ್ರಪ್ಪ ಒಂದು ವರದಿ ತಯಾರು ಮಾಡಿ 2018ರಲ್ಲಿ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಇದೇ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಅವರಿಗೆ ಕೊಟ್ಟಿರೋದು. ಹಾಗಾದ್ರೆ ಅದು ಸುಳ್ಳು. ಹಾಗಾದ್ರೆ 3 ದಿನಕ್ಕೆ ಒಂದು ಅಸಹಜ ಸಾವಾಗ್ತದೆ, ಅದು ಸುಳ್ಳು. ಹಾಗಾದ್ರೆ ಇದೆಲ್ಲ ಸುಳ್ಳಂತ ಹೇಳ್ಬೋದಾ? ಇದೆಲ್ಲ ಸುಳ್ಳಂತ ಇದ್ದರೆ ಇವಾಗ ಹೋರಾಟಗಾರರು ಹೇಳುವಾಗ ಅವ್ರನ್ನ ಗುಂಡಿಕ್ಕಿ ಕುಲ್ಲಿ ಬೇಡ ಅಂತ ಹೇಳಲ್ಲ. ಅದು ಪ್ರೂವ್ ಮಾಡ್ಬೇಕು ನೀವು ಫಸ್ಟಿಗೆ, ಅದು ಸುಳ್ಳಂತ ಹೇಳಿ, ಆನಂತರ ಹೇಳಿ. ನಾವು ಯಾರೇ ಒಂದು ಹೋರಾಟಗಾರರು ದೇವಸ್ಥಾನ ವಿರುದ್ಧ ತೇಜೋವಧೆ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಂದಿಲ್ಲ, ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಅಲ್ಲ, ಆಗಿರೋ ಘಟನೆಯನ್ನು ಹೇಳಿ ಅದು ಹೋರಾಟ ಮಾಡ್ತಾ ಇರೋದು. ಹಂಗಾರೆ ಹೋರಾಟ ಮಾಡ್ತಾ ಇರೋ ತಪ್ಪ? ಹೋರಾಟ ಮಾಡಬಾರ್ದು. ಹಾಗಾದ್ರೆ ಇವ್ರು ಯಾವ ಆಲೋಚನೆ ಮೇಲೆ ಹೇಳ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ರಾಜಕೀಯ ಜನನಾಯಕ ಹೇಳ್ತಾ ಇದೀವಿ ನೋಡಿ, ನೀವು ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ಎಲ್ಲಾ ಘಟನೆಯನ್ನು ನೀವು ಸರಿಯಾದ ವಿವರಣೆ ತಕೊಳ್ಳಿ, ಮಾಹಿತಿ ತಕೊಳ್ಳಿ, ಆನಂತರ ಹೇಳ್ಬೇಕು. ಒಂದು ಸ್ಥಳೀಯ MLA ಹೇಳಿದ್ರೆ ಪರವಾಗಿರಲ್ಲ. ಇದು ಎಲ್ಲೋ ಕೂತು ಯಾರೋ ಒಬ್ಬರು ಬಾಯಿ ಬಂದಾಗ ಹೇಳೋದು ಸರಿಯಲ್ಲ. ಇದಕ್ಕೋಸ್ಕರ ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ ಅಂತ ನಾನು ಹೇಳ್ತಿದ್ದೀನಿ. ಒಂದು ವಿಷಯ ಮಾಡಿ, ಇವಾಗ ಯಾರು ಈ ಬಂಗ್ಲಗುಡ್ಡೆಯಲ್ಲಿ ಯಾರು ಬಂದು ಸತ್ತಿದಾರ ಅಂತ ಹೇಳ್ತಾ ಇದಾರ, ಸತ್ತಿರೋದಾ ಅಲ್ಲ ಇನ್ನೊಂದು ರೀತಿಯಲ್ಲಿ ಕೊಲೆ ಮಾಡಿರೋದಾ ಹುಡುಕಿ. ಅದು ಇವಾಗ ಮಂಗಳೂರು ಮಹಾಬಳೇಶೆಟ್ಟಿ ಅವರು 20 ಜನವನ್ನು ಹುತ್ತಾಕಿದಾರೆ ಅಂತ ಹೇಳಿದ್ರ, ಅದನ್ನು ಹುಡುಕಿ. ಅದೇ ರೀತಿಯಲ್ಲಿ ಅವತ್ತು ಇನ್ನೊಂದು ಮಾಧ್ಯಮ ಇನ್ನೊಬ್ಬರು ನಿಂತ ಹೇಳ್ತಾ ಇದಾರಲ್ಲ, ಈ ಬಂಗ್ಲಗುಡ್ಡೆಯಲ್ಲಿ 100 ತಲೆಬುರುಡೆ ಸಿಗುವುದಂತ, ಅದನ್ನು ಹುಡುಕಿ. ಪಂಚಾಯತಿಂದ ಒಂದು 70 ಅಸಹಜ ಮೃತದ ಇಲ್ಲಿಗೆ ಕೇಸ್ ಹೆಗಡೆ ಹೋಗಿದೆಯಲ್ಲ, ಅದನ್ನು ಹುಡುಕಿ. ಪಂಚಾಯತ್ ಮುಖಾಂತರ ಪಂಚಾಯತ್ ಅಲ್ಲಿ 470 ಅಸಹಜ ಸಾವು, ಅದಕ್ಕೆ ಇದೆಲ್ಲ ಹಂಗ ತಪ್ಪಾಗಾರೆ ಹಂಗೆ ಮಾತಾಡಬಾರ್ದು. ಇದ್ರ ಬಗ್ಗೆ ಈ ತರ ಯಾವ ಗ್ರಾಮದಲ್ಲಿ ಆಗಿದೆ ಇಷ್ಟೊಂದು ಕೊಲೆಗಳು, ಯಾವ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ, ಅದನ್ನು ಹುಡುಕಿ ಅಂತ ಹೇಳಿ ಅದನ್ನು ಅಧಿವೇಶನ ಚರ್ಚೆ ಮಾಡಬೇಕು. ಅದೊರತು ಏನಾಗಿಲ್ಲ. ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಯಾರು ಹೇಳ್ಬಾರ್ದು. ನಾನು ಹೇಳ್ತಾರ ನೋಡಿ, ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ನೇತ್ರಾವತಿ ನದಿಯ ಪಕ್ಕದ ಬಂಗ್ಲಗುಡ್ಡೆಯಲ್ಲಿ ಇದನ್ನೆಲ್ಲ ತೆಗಿತಾ ಇರೋದು, ಅಲ್ಲೇ ಕೆಲಸ ಆಗಿರೋದು. ಅದು ಅರಣ್ಯದಲ್ಲಿ ಎಲ್ಲಿ ಊತ ಹಾಕಿದೆ ಅಂತ ಹೇಳೋದು, ಹೌದಲ್ಲ ಸ್ವಾಮಿ? ಅಲ್ಲಿ ಕೆಲಸ ಮಾಡೋದು ದೇವಸ್ಥಾನಕ್ಕೆ ಏನು ಸಂಬಂಧ? ದೇವಸ್ಥಾನಕ್ಕೆ ನಾವೇನೋ ತೇಜೋವಧೆ ಮಾಡಿದೇವ? ಬುರುಡೆ ತಕೊಂಡು ಹೋಗ್ತೀವಿ ಅಂತ ಹೇಳ್ತಿದಾರಲ್ಲ, ಸರಿ, ಬುರುಡೆ ತಕೊಂಡು ಹೋದ ನಂತರ ಆ ಕಾಡಲ್ಲಿ ಏನು ಸಿಗ್ಲಿಲ್ವಾ? ಹೆಣ ಊತ ಹಾಕಿರೋ ಅಲ್ಲಿ ಅಗದ್ ತಂದಿರೋದಾ, ಇಲ್ಲ ಯಾರ ಕೊಲೆ ಮಾಡಿ ತಂದಿರೋದಾ?
ಇದೇನಾದ್ರೂ ಇದ್ದರೆ ಷಡ್ಯಂತ್ರ ಹೇಳ್ಬೋದು. ಇದನ್ನಿಟ್ಟು ಇದನ್ನು ದುಡ್ಡು ಮಾಡೋದು, ಇಲ್ಲ ಇದರ ಮುಖಾಂತರವಾಗಿ ಇನ್ನೊಬ್ಬನ ಕರೆತಂದು, ಯಾರೂ ಇಲ್ಲದ ಒಂದು ವ್ಯಕ್ತಿಯನ್ನು ಕರೆತಂದು ಇದು ನೀನೇ ಉಪ್ಕಾಪ, ನೀ ಈ ತರ ದೇವಸ್ಥಾನ ವಿರುದ್ಧ ಹೇಳಪ್ಪ ಅಂತ ಹೇಳಿ ಮಾಡಿದ್ರೆ ಷಡ್ಯಂತ್ರ ಹೇಳ್ಬೋದು. ಇದು ಏನೂ ಅರ್ಥ ಗೊತ್ತಿಲ್ಲದೆ ಒಬ್ಬ MLA ಇಲ್ಲ ಜನನಾಯಕರು ಹೇಳು ಸ್ವಲ್ಪನೂ ಸರಿಯಲ್ಲ. ಅದು ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲಾ ವಿವರಣೆ ಪಡೆದ ನಂತರ ಹೇಳಿ. ಹಂಗೆ ನಾನ್ ಕೇಳ್ತಾ ಇರೋದು, ಇವಾಗ VS ಉಗ್ರಪ್ಪ ಅವರು ವರದಿ ಕೊಟ್ಟಿರೋದು ಷಡ್ಯಂತ್ರನಾಗಾರೆ ಇದಕ್ಕೆ ಉತ್ತರ ಕೊಡಿ ನೀವು. ಅಧಿವೇಶನ ಇದನ್ನು ಚರ್ಚೆ ಮಾಡಿ. ಈಗ 2018ರಿಂದ ಯಾವ ಕಾರಣಕ್ಕೋಸ್ಕರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೊಟ್ಟಿರುವಂತ ಉಗ್ರಪ್ಪ ವರದಿಯನ್ನು ಅನುಷ್ಠಾನಕ್ಕೆ ತಂದಿಲ್ಲ? ಅದರ ಪ್ರಕಾರ ತನಿಖೆ ಮಾಡ್ಬೇಕಿತ್ತಲ್ಲ, ಏನಕ್ಕೆ ಮಾಡಿಲ್ಲ? ಇದನ್ನು ಚರ್ಚೆ ಮಾಡಿ ಇದನ್ನು ಕಾರ್ಯರೂಪಕ್ಕೆ ತಂದ್ರೆ ಎಲ್ಲವೂ ಸರಿ ಆತಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಹಂಗಾರೆ ನನ್ನ ಪ್ರಕಾರವಾಗಿ ಇಲ್ಲ, ಇವಾಗ ಏನೋ MLA ಅವರು ಹೇಳ ಪ್ರಕಾರ ಉಗ್ರಪ್ಪ ಅವರು ಷಡ್ಯಂತ್ರ ಒಂದು ಮೂಲ ಅಂತ ಹೇಳ್ಬೋದು. ಅವರನ್ನು ಇವಾಗ ಈ ಆರೋಪ ಪಟ್ಟಿ ಏನೋ ಮಾಡಿದಾರೆ ಅಂತ ನಂಗೆ ಗೊತ್ತಿಲ್ಲ, ನಮಗೆ ಇನ್ನೂ ಕೈಗೆ ಸೇರಿಲ್ಲ. ಇವಾಗ ಹೇಳ್ತಾ ಇರೋ ಪ್ರಕಾರ ಇವಾಗ 5ನೇ ಆರೋಪಿ ನಾನಾಗಿದ್ದಾರೆ, ಇದರಲ್ಲಿ ಸೇರಿಸಬೇಕಾಗತ್ತಲ್ಲ ಅವ್ರನ್ನು, ಹೌದಲ್ವಾ? 2018ರಿಂದ ವರದಿ ಕೊಟ್ಟು ಅವರನ್ನು ಇದಕ್ಕೆ ಸೇರಿಸಬೇಕಾಗತ್ತೆ. ಮತ್ತೆ ನಾವು ಕೇಳ್ತಾರೆ ಇನ್ನು ಸ್ವಾಮೀಜಿ ಪಾತ್ರ ಏನಾಗ್ಬೋದು? ಸತ್ಯ ಇದ್ದದಕ್ಕೆ ಸ್ವಾಮೀಜಿ ಹತ್ರ ಹೋಗಿರೋದು. ಸ್ವಾಮೀಜಿ ಹತ್ರ ಸುಳ್ಳು ಹೇಳಿ ಹೋಗಿಲ್ಲ. ಸ್ವಾಮೀಜಿಯನ್ನು ಬನ್ನಿ ನಮಗೆ ಆ ದೇವಸ್ಥಾನ ಈ ತರ ತೇಜೋದ ಮಾಡ್ಬೇಕಂತ ಹೋಗಿಲ್ಲ. ಈ ರೀತಿಯಲ್ಲಿ ಒಂದು ದೊಡ್ಡ ದೇವಸ್ಥಾನ ಒಂದು ಗ್ರಾಮದಲ್ಲಿ ಆಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು. ಸತ್ಯಾಸತ್ಯ ಘಟನೆ ಜನಕ್ಕೆ ತಿಳಿಸಬೇಕು. ಯಾವ ರೀತಿಯಲ್ಲಿ ಕಾನೂನು ಪ್ರಕಾರವಾಗಿ ಮುಂದಕ್ಕೆ ಹೋಗಬಹುದು, ನಿಮ್ಮ ಸಲಹೆ ಏನಂತ ಕೇಳಲಿಕ್ಕೆ ಹೋಗಿರೋದು. ಅವರ ಸಲಹೆ ಪ್ರಕಾರ ಆಗಿರ್ಬೋದು ಮುಂದಕ್ಕೆ ಹೋಗಿರೋದು. ಒಂದು ಷಡ್ಯಂತ್ರ ಮಾಡ್ಬೇಕಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ? ಇದೆಲ್ಲ ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕೆ ಆಗಲ್ವಾ ಜನನಾಯಕರಿಗೆ? ಏನೋ ಒಂದು ಎಲ್ಲ ಚುನಾವಣೆ ನಿಂತು ಬೊಬ್ಬೆ ಹೇಳೋದು ಒಂದು, ಇಲ್ಲ ಜಾತಿ ಹೆಸರಲ್ಲಿ ಇನ್ನೊಂದು ಹೆಸರೊಳಗೆ ಹೋಗಿ ವಿಧಾನಸಭೆಯಲ್ಲಿ ಕೂರೋದಲ್ಲ. ಇಂಥ ವಿಷಯವನ್ನು ಗಮನಹರಿಸಬೇಕು. ನಾನ್ ಕೇಳ್ತಾ ಹರೀಶ್ ಮಂಜು ಅವರೇ, ಈ ಕ್ಷೇತ್ರ ಹರೀಶ್ ಮಂಜು ಅವರೇ, ನೀವು ಉಳಿದ MLA ಅವರಿಗೆ, ಉಳಿದ ಜನನಾಯಕ ಉತ್ತರ ಕೊಡ್ಬೇಕು. ಇಲ್ಲಿ ಷಡ್ಯಂತ್ರ ಆಗಿದೆ ಇಲ್ವಾ ಅಂತ. ಇಲ್ಲ ನೀವೇ ಹೇಳ್ಬೇಕು, ನೋಡಿ ಷಡ್ಯಂತ್ರ ಕೊಳ್ಳಿ ಅಂತ. ಎಲ್ಲಿ ಬರ್ಬೇಕು ಅಲ್ಲಿ ಬರ್ತೀವಿ ನಾವು. ಇವಾಗಲೇ ಎಲ್ಲರೂ ಸೇರಿ ನಮ್ಮನ್ನು ಜೈಲಿಗೆ ಹಾಕಿದ್ದಾರೆ. ಜೈಲಲ್ಲಿ ನಿಂತು ಮಾತಾಡ್ತೀವಿ ಅಂತ ಹೇಳಿಸ್ಬೇಕಷ್ಟೇ. ಇಡೀ ಪ್ರಪಂಚ ಜನ ನೋಡಿದ್ರೆ ಕೇಳುವಾಗ ಏನು ಜೈಲಲ್ಲಿ ಇದ್ರೆ ಕೇಳ್ತಾರೆ. ಈ ಪರಿಸ್ಥಿತಿಗೆ ಕೆಲವೊಂದು ಮಾಧ್ಯಮರು ತಂದಿದೆ. ಇಂಥ ಕೆಲಸಕ್ಕೆ ಜನನಾಯಕರು ಮಾಧ್ಯಮರು ಇಳಿಬೇಡಿ. ಸತ್ಯಾಸತ್ಯವನ್ನು ಜನಕ್ಕೆ ತಿಳಿಸೋ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಸ್ವಾಮೀಜಿ ಒಕ್ಕಲಿಗ ಸ್ವಾಮೀಜಿ ಹತ್ರ ನೀವು ಹೋಗಿದ್ರೆ, ಅದು ಯಾವಾಗ ಹೋಗಿದೆ ಅಂತ ಹೇಳಿ, ಅವರು ಚಿನ್ನೇನನ್ನು ಮತ್ತೆ ವಿಠಲ್ ಅವರು, ಸೌಜನ್ಯ ಮನೆಯವರೆಲ್ಲ ನೀವೆಲ್ಲ ಹೋಗಿದ್ರಿ, ಯಾವ ಟೈಮ್ ಹೋಗಿದೆ? ಸರ್ ನಾನು ಹೋಗಿಲ್ಲ. ನನಗೆ ಗೊತ್ತಾಗಿರೋದು ಮಾರ್ಚ್ ತಿಂಗಳಲ್ಲಿ, ಅವತ್ತಲ್ಲ ಆ ನಂತರ ನನಗೆ ಗೊತ್ತಾಗಿರೋದು. ಇದು ಒಂದು ವರ್ಷ, ಒಂದಲ್ಲ 2 ವರ್ಷ ಆಗಿರ್ಬೋದು ಸರ್. 2 ವರ್ಷ ಹಿಂದೆ ಹೋಗಿರೋದು. ಯಾವಾಗ ಚಿನ್ನಯ್ಯ ಬಂದ ಈ ವಿಷಯ ಪ್ರಸ್ತಾವನೆ ಮಾಡಿ ಅವತ್ತೇ ಹೋಗಿರೋದು ಸರ್. ಅವತ್ತಿಂದ ಆ ಟೈಮ್ ಆಗಿರ್ಬೋದು, ಆ ಮಧ್ಯೆಯಲ್ಲಿ ಹೋಗಿರ್ಬೋದು. ಅವತ್ತು ಹೋಗಿಟ್ಟು ಸ್ವಾಮೀಜಿಯಲ್ಲಿ ಮಾತಾಡಿರೋದು ಸರ್. ಅದು ಸ್ವಾಮೀಜಿ ಅವರು ಹಣದ ಸಹಾಯ ಕೂಡ ಮಾಡಿದ್ದಾರೆ ಅಂತ ಹೇಳ್ತಿದ್ರು ಈ ಹೋರಾಟಕ್ಕೆ, ಹೌದಾ? ಇಲ್ಲ, ಅದು ನಾನು ಒಪ್ಪೋದೇ ಇಲ್ಲ, ನನಗೆ ಗೊತ್ತೂ ಇಲ್ಲ. ಅವರು ಇದ್ದ ವಿಷಯವನ್ನು ಹೇಳಿ ಬಂದಿದ್ದಾರೆ. ಅಂತ ವಿಷಯವನ್ನೆಲ್ಲ ನಾನು ತಲೆ ಹಾಕೋದೇ ಇಲ್ಲ. ಅಂತ ವಿಷಯ ನನಗೆ ಗೊತ್ತೂ ಇಲ್ಲ ಸರ್. ಸ್ವಾಮೀಜಿ ಅಂತ ಒಂದು ವ್ಯವಹಾರ ಮಾಡಿದಂತೆ ಹೇಳಲಿಕ್ಕೆ ಕೇಳಲಿಕ್ಕೂ ಆಗಲ್ಲ ಸರ್. ಅದು ಸುಳ್ಳು. ಇತ್ತೀಚೆಗೆ ಯಾಕೆ ಅದು ಫೋಟೋ ಎಲ್ಲ ವೈರಲ್ ಆಯ್ತು ಅಂತ ಹೇಳಿ, ಸ್ವಾಮೀಜಿಗಳ ಭೇಟಿಯ ವಿಚಾರ ಇತ್ತೀಚೆಗೆ ವರದಿ ಬಂದಿಸಿದ ನಂತರ ಒಂದು ಮುನ್ನೆಲೆಗೆ ಬಂದಿದೆ. ಅಲ್ಲ, ಮುನ್ನೆಲೆಗೆ ಬಂದಿರೋ ವಿಷಯ ಅಲ್ಲ. ಇವಾಗ ಅದನ್ನು ಇವಾಗ ಜನರಿಗೆ ಗೊತ್ತಾಗಬೇಕು, ಇದು ಷಡ್ಯಂತ್ರ ಹೌದಲ್ವ ಅಂತ. ಷಡ್ಯಂತ್ರ ಮಾಡುವವರಾಗಿದ್ದರೆ ಯಾವ ಕಾರಣಕ್ಕೆ ಸ್ವಾಮೀಜಿ ಹತ್ರ ಹೋಗ್ಬೇಕಿತ್ತು? ಷಡ್ಯಂತ್ರ ಮಾಡಿರೋ ವಿಷಯ ಅಲ್ಲ ಅಂತ ಅದನ್ನು ತೋರಿಸಲಿಕ್ಕೆ ನೋಡಿ, ನಾವು ಷಡ್ಯಂತ್ರ ಮಾಡಿಲ್ಲ, ನಮ್ಮ ಮೇಲೆ ಆರೋಪ ಮಾಡ್ತಾ ಇದಾರೆ, ನಮ್ಮನ್ನು ಜೈಲು ಹಾಕೋ ಕೆಲಸವನ್ನು ಆದಷ್ಟು ನೋಡ್ತಾ ಇದಾರೆ ಕೆಲವರು, ಕೆಲವೊಂದು ಮಾಧ್ಯಮಕಾರ ನೋಡ್ತಾ ಇದಾರೆ, ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದಾರೆ. ಇದಲ್ಲ ಎಂಬುದನ್ನು ತೋರಿಸಲಿಕ್ಕೆ ಅದು ತೋರಿಸ್ತಾರೆ. ನೋಡು, ಇಲ್ಲ, ನಾವು ಸ್ವಾಮೀಜಿ ಹತ್ರ ಹೋಗಿ ನ್ಯಾಯಯುತವಾಗಿ ಸತ್ಯಾಸತ್ಯ ಘಟನೆಯನ್ನು ವಿವರಣೆ ನೀಡಿ ಆ ನಂತರ ನಾವು ಏನೋ ವಕೀಲ ಮುಖಾಂತರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ತಿರುಗಿ SP ಹತ್ರ ಬಂದು ಆ ನಂತರ ಇದೇ ನ್ಯಾಯಾಲಯಕ್ಕೆ ಬಂದು ಆ ಬುರುಳಿಯನ್ನು ಇಲ್ಲಿ ತೋರಿಸಿ ಆ ಮಾಜರ ಪ್ರಕಾರವಾಗಿ ಉಳಿದ ಕೆಲಸವನ್ನು ಮಾಡಿರೋದು. ಸತ್ಯಾಸತ್ಯ ಗೊತ್ತಾಗಬೇಕಲ್ಲ ಜನರಿಗೆ, ಅದಕ್ಕೋಸ್ಕರ ಮಾತ್ರ ಆ ಫೋಟೋ ತೋರಿಸ್ತಾ ಇರೋದು. ಇಲ್ಲ, ಯಾರು ನಂಬಲ್ಲ, ಕೇಳ್ತಾ ಇದಾರಲ್ಲ ಫೋಟೋ ಕೊಡಿ, ವಿಡಿಯೋ ಕೊಡಿ ಅಂತ, ಅದನ್ನ ಇವಾಗ ಕೊಡ್ತಾ ಇದ್ವಿ. ಯಾರ ತೇಜವಾದ ಮಾಡ್ಲಿಕ್ಕೆ, ಸ್ವಾಮಿಯ ತೇಜವಾದ ಮಾಡ್ಲಿಕ್ಕೆ ಅಲ್ಲ. ಇವಾಗ ನನ್ನ ಪ್ರಕಾರವಾಗಿ ಇವಾಗ ನಮಗೆ ಒಂದು ಧರೆಗಿಳಿದ ಮಂಜುನಾಥ್ ಅಂತ ಹೇಳ್ಬೋದು, ಅದು ಆ ಸ್ವಾಮಿಯನ್ನು ಅಷ್ಟು ನಮಗೆ ಒಂದು ಹೆಲ್ಪ್ ಆಗ್ತಾ ಇದೆ. ಇವಾಗ ಆ ಸ್ವಾಮಿ ಉತ್ತರ ಕೊಡ್ಬೇಕು, ಜನರಿಗೆ ಕೊಡ್ಬೇಕು, ಸರ್ಕಾರವು ಕೊಡ್ಬೇಕು. ತನಿಖೆ ಯಾವ ರೀತಿಯಲ್ಲಿ ಮಾಡ್ಬೇಕು, ಸ್ವಾಮಿ ಒಂದು ಮಾರ್ಗದರ್ಶನ ಬೇಕಾಗ್ತದೆ. ಇವಾಗ ಯಾಕೆ ಸ್ವಾಮೀಜಿಗಳು ಮಾತಾಡ್ತಿಲ್ಲ? ಇಷ್ಟ ಆದ್ರೂ ಕೂಡ ಫೋಟೋ ವೈರಲ್ ಆಯ್ತು, ಎಲ್ಲ ಸುದ್ದಿ ಆಗ್ತಾ ಇದೆ, ಯಾಕೆ ಸ್ವಾಮೀಜಿಗಳು ಮಾತಾಡ್ತಾರೆ? ಎಲ್ಲದಕ್ಕೂ ಓಡಿ ಬಂದು ಇವಾಗ ರಾಜಕೀಯ ನಾಯಕರು ಒಂದು ಮಾತಾಡುವಂಗೆ ಮಾತಾಡ್ಲಿಕ್ಕೆ ಆಗಲ್ವಲ್ಲ. ಆಯ್ತಾ? ಎಲ್ಲದಕ್ಕೂ ಬಂದು ಮಾತಾಡುವಂಗೆ ಸ್ವಾಮೀಜಿಯವರು ಬಂದು ಬೀದಿ ಬಂದು ಮಾತಾಡ್ಲಿಕ್ಕೆ ಆಗಲ್ಲ, ರಂಪಾಟ ಮಾಡ್ಲಿಕ್ಕೆ ಆಗಲ್ಲ. ಅವರು ಏನು ಸತ್ಯ ಇದೆ ಆ ಸತ್ಯ ಘಟನೆಯನ್ನು ಮುಂದಿನ ಹೇಳಿ ಹೇಳ್ತಾರೆ ಸರ್. ಅದು SIT ಏನಾದ್ರು ಸ್ವಾಮೀಜಿಗಳ ಹತ್ರ ಹೋಗಿ ವಿಚಾರಣೆ ಮಾಡಿದಾರೆ ಈ ವಿಚಾರದಲ್ಲಿ ಏನಾದ್ರು? ಅದು ಗೊತ್ತಿಲ್ಲ ಸರ್. SIT ಅವರಿಗೆ ನನ್ನ ಮನೆಗೆ ಬರುವಾಗ ಅವ್ರಿಗೆ ಹೋಗ್ಬೋದಿತ್ತು, ಹೋಗಿಲ್ಲ. ಅದೇನು ವಿಷಯ ಅಂತ ಗೊತ್ತಿಲ್ಲ. ಅದ ಅವರ ಹೆಸರು ಹೇಳಿದಾರೆ ಇಲ್ವೋ ಅಂತ ಗೊತ್ತಿಲ್ಲ. ಅದು ಮುಂದಿನಲ್ಲಿ ಆಗ್ಬೋದಂತ ಕಾಣಿಸ್ತದೆ. ಇನ್ನೊಂದೇನಂತ ಹೇಳಿದ್ರೆ, ಈಗ ವರದಿ ಕೊಟ್ಟಿದ್ದಾರೆ, ಅದರಲ್ಲಿ 6 ಜನ ಆರೋಪಿಗಳು ಅಂತ ಹೇಳಿ ಒಂದು ಪ್ರಾಥಮಿಕ ಮಾಹಿತಿ ಸಿಗ್ತದಂತ. ಅದರ ಬಗ್ಗೆ ನೀವೇನ್ ಹೇಳ್ತೀರಿ? ನೀವು 5ನೇ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಬಂದಿಲ್ಲ, ಮಾಧ್ಯಮವರಿಗೆ ಯಾರು ಕೊಟ್ಟಿರೋದು ಗೊತ್ತಿಲ್ಲ. ಯಾವುದೇ ಕಾರಣಕ್ಕೆ SIT ಅವರು ಹೇಳಿದ್ರು ಇದರ ವರದಿಯನ್ನು ಯಾರಿಗೂ ಔಟ್ ಸೈಡ್ ಕೊಡಬಾರ್ದಂತ.
ಆ ಕೊಡಬಾರ್ದು ಎಂಬ ಉದ್ದೇಶದಿಂದಲೇ ನಾನು ಸೀನಿಯರ್ ವಕೀಲನ ಕರೆತಂದು ಇಲ್ಲಿಂದೊಂದು ವಾದ ವಿವಾದ ಜಡ್ಜಾಗಿ ಆಗಿ ಅದರ ಮುಖಾಂತರವಾಗಿ ನಮಗೆ ಕೊಡ್ತೀವಿ ಅಂತ ಹೇಳು. ಆದ್ರೆ ನನ್ನ ಕೈಗೆ ಇನ್ನೂ ಕೊಟ್ಟಿಲ್ಲ. ನನ್ನ ಪ್ರಕಾರವಾಗಿ ಈ ಒಂದು ಅರ್ಜಿ ಮೊದಲನೇದಾಗಿ ನನಗೆ ಬರಬೇಕು. ಇಡೀ ದೇಶದಲ್ಲಿ ಯಾರಿಗೂ ಕೊಡಬಾರ್ದು, ನನಗೆ ಬರಬೇಕು. ಆದ್ರೆ ಯಾರಿಗೂ ಬರದೆ ಯಾವ ಆಧಾರ ಮೇಲೆ ಮಾಧ್ಯಮವರು ಸುದ್ದಿ ವಿತರಣೆ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದನ್ನು ನಿಲ್ಲಿಸಿ ನೀವು. ಈ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಹಂಚಬೇಡಿ. ಸತ್ಯ ಗೆಟ್ಟ ಹಾಕಿ, ಬೇಡ ಅಂತ ಹೇಳಲ್ಲ ನಾವು. ಹೌದು, ಆದ್ರೆ ಓಕೆ, ದಾಖಲೆ ಪ್ರಕಾರ ನೋಡಿ SIT ಅವರು ಕೊಟ್ಟಿದ್ದಾರೆ. ಇದನ್ನು ತೋರಿಸ್ಬೇಕು, ಹೌದಲ್ವ ಸ್ವಾಮಿ? ಇದನ್ನು ಯಾವುದನ್ನು ತೋರಿಸದೆ ಏಕಾಏಕಿ ನಮ್ಮ ಮೇಲೆ ಗುಬೆ ಕೂರಿಸೋ ಕೆಲಸವನ್ನು ಮಾಡಬೇಡಿ. ಇದಕ್ಕೆ ಮೊನ್ನೆ ಹೇಳಿದ್ ನೋಡಿ, ಈ ಪಬ್ಲಿಕ್ ಮೇಲೆ ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ, ಯಾರ್ಯಾರು ಈ ಸುಳ್ಳು ಸುದ್ದಿಯನ್ನು ಹಂಚ್ತಾರೆ ಅವರು ನೇರ ಹೊಣೆಗಾರರಾಗಿರ್ತಾರೆ. ಇದಕ್ಕೆ ನಮಗೆ ಕೊಡದಿರೋ ಮಾಹಿತಿಯನ್ನು ಯಾವ ರೀತಿ SIT ಇಂದ ಹೋಗಿರೋದು? ಹಾಗೆ SIT ಯಾರಿದ್ದಾರೆ? ಹಂಗೆ SIT ಮಾಧ್ಯಮ ಒಂದು ಕೇಂದ್ರವಾಗಿದೆಯಾ? SIT ಇಂದ ಯಾರು ಇದು ಕೊಟ್ಟಿರೋದು? ಇದನ್ನೆಲ್ಲ ಮುಂದಿನ ತನಿಖೆ ಆಗಲೇಬೇಕಾಗ್ತಿದ್ದು. ಇದು ಒಂದಲ್ಲ, ಇವತ್ತಲ್ಲ, ಯಾವತ್ತು ಪ್ರಾರಂಭ ಆಗಿದೆ ಅವತ್ತಿಂದ ಇವತ್ತಿನ ತನಕ SIT ಇಂದ ಪ್ರತಿಯೊಂದು ಮಾಹಿತಿಯನ್ನು ಸೋರಿಕೆ ಆಗಿದೆ. ಅದು ನಿಲ್ಬೇಕು. ಸತ್ಯಾಸತ್ಯ ರೀತಿಯಲ್ಲಿ ತನಿಖೆ ಆಗಬೇಕು. ಇವೊಂದು ಬುರುಡೆ ವಿಷಯದಲ್ಲಿ ಮಾತ್ರ ತನಿಖೆ ಆಗ್ತಾ ಇದೆ ಅಲ್ಲ. ನಾನು ಹೇಳಿದ ಎಲ್ಲ ವಿಷಯನ ತನಿಖೆ ಮಾಡ್ಬೋದಿತ್ತಲ್ಲ, ಎಲ್ಲವನ್ನೂ ತನಿಖೆ ಮಾಡಿ ಒಂದು ವರದಿ ಕೊಡ್ಬೋದಿತ್ತ? ಅದು ಕೊಡ್ತಾ ಇಲ್ವಲ್ಲ. ನಮ್ಮ ಮೇಲೆ ಏನಕ್ಕೆ ಗುಬೆ ಕೂರಿಸಬೇಕು? ನನ್ನ ಪ್ರಕಾರವಾಗಿ ಇವಾಗ 16ನೇ ತಾರೀಕು 16/12/2025 ಬೆಳ್ತಂಗಡಿ ತಾಲೂಕಲ್ಲಿ ನಡೀತಿರುವಂತ ಒಂದು ಸಭೆ ಇದೆ. ಅಂದ್ರೆ ಕೊಂದವರು ಯಾರು ಎಂಬುದನ್ನು ಪ್ರಶ್ನೆ ಮಾಡಿಕೊಂಡು ಮಹಿಳಾ ಸಂಘಟನೆಯವರು ಮುಂದೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ಅದನ್ನು ನಿಲ್ಲಿಸುವ ಉದ್ದೇಶದಿಂದ ಕೆಲವೊಂದು ಮಾಧ್ಯಮಗಳ ಮುಖಾಂತರವಾಗಿ ಇದನ್ನು ನಿಲ್ಲಿಸುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟ ನಿಲ್ಲಲ್ಲ. ಅದು ಮಹಿಳಾ ಸಂಘಟನೆಯವರು ಮಾಡ್ತಾ ಇರೋದು. ಅದಕ್ಕೆ ಅದು ಸತ್ಯ ರೀತಿಯಲ್ಲಿ ಆಗ್ತದೆ. ಯಾರ ವಿರೋಧನ ಅಲ್ಲ, ಯಾವುದಲ್ಲ, ಸತ್ಯವರೇ ಬರಬೇಕು. ಆ ಉದ್ದೇಶ ಮಾಡ್ತಾ ಇರೋದು. ಈಗ ಮಾಧ್ಯಮದಲ್ಲಿ ಬರುವ ವಿಚಾರ ಮತ್ತು SIT ವರದಿ ಬೇರೆ ಬೇರೆ ಇದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ? ಅದು ಗೊತ್ತಿಲ್ಲ ಸರ್. ಏನಿದ್ರು ಸರ್, ಅನು ಪ್ರಕಾರ ಎಲ್ಲರಿಗೂ ಒಂದೇ ತರ ಆಗ್ಬೇಕಾನೆ. ನಮಗೆ ಕೊಡ್ತಾ ಇಲ್ಲ, ಮಾಧ್ಯಮರು ಕೊಡ್ತಾ ಇದಾರೆ. ನಾವು ಆರೋಪಿ ಅಂತಿದ್ರೆ ನಮಗೆ ಕೊಡ್ಬೇಕಲ್ಲ ಸರ್. ನಮಗೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ಬೇಕಾ? ನಮ್ಮ ಸೇಫ್ಟಿ ನಾವು ನೋಡ್ಬೇಕಂತ ಕಾನೂನು ಪ್ರಕಾರವಾಗಿ. ಅದಕ್ಕೋಸ್ಕರ ನಮಗೆ ಕೊಡ್ಬೇಕು ತಾನೆ. ನಾವು ಮಾಧ್ಯಮದಲ್ಲಿ ಬಂದ್ರು ಹಿಡ್ಕೊಂಡು ಹೋಗಿ ಕೋರ್ಟ್ಗೆ ತೋರಿಸಲಾಗತ್ತಾ? ಅದಾಗಬಾರ್ದು. ಅದನ್ನ ಹೇಳ್ತಾರೆ ಮಾಧ್ಯಮವರು ಹೇಳ್ತಾ ಇರೋದು ಸತ್ಯ ಆದ್ರೆ ಓಕೆ, ಒಪ್ಕೊಳ್ಳೋಣ, ಅದಕ್ಕೆ ಬೇಡ ಅಂತ ಅಲ್ಲ. ಆದ್ರೆ ಒಂದು ದಾಖಲೆ ತೋರಿಸ್ಬೇಕಲ್ಲ. ಯಾರ ಹತ್ರ ದಾಖಲೆ ಇಲ್ಲ. ಒಂದನೇ ಆರೋಪ ಪಟ್ಟಿ ಅಂತ ಹೇಳ್ತಾರೆ, ಒಂದನೇ ಪಾರ್ಥಿವ ವರದಿ ಅಂತ ಹೇಳ್ತಾ ಇದಾರೆ. ಅದು ಯಾವ್ದಾಗಾರೆ? ಆರೋಪ ಪಟ್ಟಿ ನಮ್ಮ ಜೈಲು ಹಾಕ್ಬೇಕಿತ್ತಲ್ಲ. ಅವರ ಪ್ರಕಾರ ಆರೋಪ ಪಟ್ಟಿ ಮುಖಾಂತರ ನಮ್ಮ ಜೈಲು ಹಾಕಿದ್ದಾರೆ. ನನ್ನ ಪ್ರಕಾರ ಇದನ್ನ ತಮ್ಮ ಮುಂದೆ ಮಾತಾಡಿದ್ರೆ ನಾವು ಜೈಲಲ್ಲಿ ಕೂತು ಮಾತಾಡ್ತಾ ಇದೀವಿ ಅಂತ ಹೇಳ್ಬೋದು. ಇನ್ನೊಂದೇನಂತ ಹೇಳಿದ್ರೆ, ಡಿಸೆಂಬರ್ 26ಕ್ಕೆ ಈ ವರದಿ ಸಲ್ಲಿಸಿದ ಬಗ್ಗೆ ಒಂದು ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ. ಆದೇಶ ಬರುತ್ತೆ, ಏನ್ ಬರ್ಬೋದು? ನೀವು ಯಾವ ರೀತಿ ಸ್ವೀಕರಿಸಿಕೊಳ್ತೀರಾ ಅಂತ ಹೇಳಿ? ಆದೇಶ ಯಾವ್ದಂತ ನಮಗೆ ಗೊತ್ತಿಲ್ಲ. ನಾವ್ ಹೇಳಿದ್ವಲ್ಲ, ಉಳಿದವರು ಹೇಳ್ದಂಗೆ ನಮಗೆ ಹೇಳಲಿಕ್ಕೆ ಆಗಲ್ಲ. ನಾವು ಬಂದ ನಂತರ ಅದೇನಿದ್ರು ತಮಗೆ ತೋರಿಸ್ತೀವಿ, ತಾವು ತಗೊಳ್ಬಹುದು, ನೋಡಬಹುದು. ಅಂದ್ರೆ ನಿಮ್ಮ ಮುಂದಿನ ಹೋರಾಟ ಏನಾದ್ರು ಕೋರ್ಟ್ ಇಂದ ನೀವು ಈ ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿದ್ರೆ ನೀವು ಹಾಜರಾಗ್ತೀರಾ? ನಮಗೆ ಇವಾಗ ಒಂದಿಷ್ಟು 4,000 ಪುಟ ವರದಿ ಸಿಗಬೇಕಲ್ಲ ಸರ್. ಏನೋ ದಾಖಲೆ ಕೊಟ್ಟಿರೋದಲ್ಲ, ಅದು ಬೇಕಿತ್ತು. ಅದು ಬಂದ್ರೆ ಮುಂದಕ್ಕೆ ಹೋರಾಟ ನಾವು ನೋಡ್ತೀವಿ, ಯಾವ ರೀತಿಯಲ್ಲಿ ಮಾಡಬೇಕು, ಏನಂತ, ಯಾವ ರೀತಿಯಲ್ಲಿ ಬರೆದು ಸೇರಿಸಿರು ಅಂತ. ಅಂದ್ರೆ ಚಿನ್ನಯ್ಯ ಹೇಳಿರೋ ಸ್ಟೇಟ್ಮೆಂಟ್ ಪ್ರಕಾರ ಯಾವುದೇ ತನಿಖೆ ಆಗ್ತಾ ಇಲ್ಲ. ಒಂದಿನ ನೋಡಿ, ಸ್ವಾಮೀಜಿ ಹತ್ರ 1.5 ಗಂಟೆ ಮಾತಾಡಿದ್ದಾರೆ, ಅದ್ರ ವಿಷಯನೇ ಇಲ್ಲ. ಸರಿ, ಮಹೇಶ್ ಅನ್ನ ಹತ್ರ ದಾಖಲೆ ಇದೆ, ಯಾವ್ದು ವಿಡಿಯೋ, ಒರಿಜಿನಲ್ ವಿಡಿಯೋ ಬಂದು ಕೂತು ಮಾತಾಡಿರೋದು, ಅದರದ್ದು ಯಾವ ತನಿಖೆ ಆಗ್ತಾ ಇಲ್ಲ. ಆ ನಂತರ ನ್ಯಾಯಾಲಯಕ್ಕೆ ಹೇಳಿರೋದು, ಅದು ತನಿಖೆ ಆಗ್ತಾ ಇಲ್ಲ. ಕೊನೆಯದಾಗಿ ಏನೇ 161 ಯಾವ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸರಿಗೆ, ಅದರ ಪ್ರಕಾರ ತನಿಖೆ ಮಾಡಿ ಸುಳ್ಳಂತ ಹೇಳೋದು ಎಷ್ಟು ಸರಿ ಆಗ್ಬಹುದು? ಅದು ತನಿಖೆ ಆಗ್ಬೇಕಲ್ಲ ಸ್ವಾಮಿ. ಹಂಗೆ ಉಳಿದೆಲ್ಲ ಸುಳ್ಳ? ಹಂಗಾರೆ ಈ ಸ್ವಾಮೀಜಿ ಹತ್ರ ಹೋಗಿ ನಾವೇ ಅಲ್ಲಿ ಇವಾಗ ಯಾರೆಲ್ಲ ಹೋದ್ರು ಅವರೆಲ್ಲ ಕೂರಿಸಿ ಎಲ್ಲ ಇದೇ ತರ ಹೇಳು, ಇದೇ ತರ ಹೇಳಿದ್ರ ಸ್ವಾಮೀಜಿ ಗೊತ್ತಾಗಿರ್ಬೋದಲ್ಲ, ಮಾತಾಡೋ ಗೊತ್ತಾಗ್ತಾನೆ. ಅವು ಹೇಳುವಾಗ ತಪ್ಪಿದೆ ಸರಿ ಗೊತ್ತಾಗ್ಬೋದಲ್ಲ ಸರ್. ಇದನ್ನೆಲ್ಲ ಎಂಕ್ವೈರಿ ಮಾಡಿ ನಂತರ ನಮ್ಮನ್ನು ಗುಬೆ ಕೂರಿಸ್ಬೇಕು ತಾನೆ. ನಾವೇನ ಷಡ್ಯಂತ್ರ ಮಾಡ್ತಾ ಇರೋದು ಹೌದಲ್ಲ ಅಂತ ಹೇಳ್ಬೇಕು ತಾನೆ. ಏನಕ್ಕೋಸ್ಕರ ಮಾಡಿಲ್ಲ? ಈ ಕೆಲಸ ಆಗಬಾರ್ದು. ಸತ್ಯ ಹೊರ ಬರ್ಬೇಕು. ಏನಿದ್ರು ಷಡ್ಯಂತ್ರ ಯಾರದ್ದು ಗೊತ್ತಾಗಬೇಕು. ಯಾರೋ ಒಂದು MLA ಹೇಳಿದಾರ, ಯಾವ ಗೋಪಾಲ ಬೈಂದೂರ ಶಿವಮೊಗ್ಗ MLA, ಅವ್ರ ಗುಂಡಿಕೆ ಕೊಳ್ಬೇಕಂದ್ರೆ ಆಯ್ತು, ಗುಂಡಿಕೆ ಕೊಳ್ಳಿ ಸ್ವಾಮಿ. ನಾನು ಇನ್ನೊಂದು ಸ್ಟೇಟ್ಮೆಂಟ್ ಆಗಿ 100 ಗುಂಡಿ ಹಾಕಿಕೊಳ್ಳಿ. ಷಡ್ಯಂತ್ರ ಮಾಡಿದವರಿಗೆ, ಯಾರು ಷಡ್ಯಂತ್ರ ಅವರಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ಒಂದೇ ಒಂದು ಕೊಲೆ ಆಗದಿದ್ರೆ, ಒಂದೇ ಒಂದು ಅಸ್ಥಿ ಪಂಜರ ಸಿಗದೇ ಇದ್ರೆ, ಯಾರ ಮೇಲೆ ಆಸೆಟ್ ಆಗಿ ಕೊಲೆ ಮಾಡದಿದ್ರೆ, ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆ ಮಾಡದಿದ್ರೆ, ಪದ್ಮಲತಾ ಅಂತ ಹೆಣ್ಣು ಮಗಳನ್ನು 57 ದಿನ ತನಕ ಏನೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಂದು ಹಾಕದಿದ್ದರೆ ಕುಂದಾಕಿಕೊಳ್ಳಿ. ನಾವು ಹೇಳು ಸರಿ, ಆನೆ ಮಾವತನ್ನು ಕೊಲೆ ಮಾಡಿದಿದ್ದರೆ ಆನೆ ಮಾವತ ಅಂತ ಇಲ್ಲಂತ ಇರ್ಬೇಕು. ಆ ತರ ಇದ್ದರೆ ನಮ್ಮನ್ನೇ ನೇರವಾಗಿ ಹೋರಾಟಗಾರನ ಗುಂಡಾಕಿಕೊಳ್ಳಿ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ. ಈಗ ನೀವು ಮೊಹಂತಿ ಅವರೇ ಮುಖ್ಯಸ್ಥರು ಬೇಕಂತ SIT ಇದರಲ್ಲಿ ನಿಮ್ಗೆ ಡಿಮಾಂಡ್ ಇತ್ತು, ಅವರನ್ನೇ ಮಾಡಿದ್ರು. ಈಗ ಅವರೇನಾದ್ರು ದಾರಿ ತಪ್ಪಿದಾರ ಏನಾದ್ರು? ಇಲ್ಲ, ಅವರ ಮೇಲೆ ಇನ್ನೂ ನಮಗೆ ಗೌರವ ಇದೆ. ಅವರ ಮೇಲೆ ಗೌರವ ಇದೆ, ಏನು ತೊಂದರೆ ಆಗ್ತದೆ. ಆದ್ರೆ ಕೆಲ ಹಂತದಲ್ಲಿ ಒಂದಿಷ್ಟು ಅಧಿಕಾರಿಗಳು ದಾರಿ ತಪ್ಪಿದೆ ಅಂತ ಗೊತ್ತು, ತಪ್ಪಿಸಾರು ಗೊತ್ತು.
ನಾವೇನ್ ನೋಡ್ಲಿ, ನಾನು ಮೊದಲನೇ ಹೋಗುವಾಗ ನಾನೇ ಇವಾಗ ನೀವು ನೋಡಿರ್ಬೋದು, ನೀವು ತಾವೆಲ್ಲ ಸುದ್ದಿ ಮಾಡಿರ್ಬೋದು, ಅಲ್ಲೇ ಮಾಡಿರೋ ವಿಷಯ. ಆವಾಗ ಏನಕ್ಕೋಸ್ಕರ ನಾನು ತಮಗೆಲ್ಲ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ SIT ಒಂದು 2 ಡಿವೈಡ್ ಇತ್ತು. ಆವಾಗ ನನ್ನನ್ನು ಹೊಡೆದು ಇನ್ನೊಂದು ಟೀಮಿಗೆ, ಇನ್ನೊಂದು ತಂಡಕ್ಕೆ ಅಲ್ಲಿ ಖುಷಿಪಡಿಸಿ ಓಕೆ ಸತ್ಯ ತರ್ತಾ ಇದೀವಿ ಅಂತ ಹೇಳಿ ಒಂದು ಟೀಮ್ ಹೋಗ್ಬೋದು ಅಂತ ನಾನು ಎಣಿಸಿದೆ. ಅದು ಮಾಡಿಲ್ಲ. ಕೊನೆಗೆ ಗೊತ್ತಾಯ್ತು ಇದು ಯಾವ್ದು ಆಗ್ತಾ ಇಲ್ಲ, ಆರೋಪಿ ನಮ್ಮನ್ನೇ ಮಾಡ್ತಾ ಇದ್ದೀವಿ, ಒಂದು ಬುರುಡು ವಿಷಯದಲ್ಲಿ ನಮ್ಮನ್ನೇ ಜೈಲಿಗೆ ಹಾಕ್ಲಿಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಾವು ಇದ್ದ ವಿಷಯನ ಜನರ ಮುಂದೆ ತಂದಿಟ್ಟಿದೀವಿ ಸ್ವಾಮಿ. ಇವತ್ತು ತನಕ ನಮಗೆ ಮೋಹಂತಿ ಸರ್ ಮೇಲೆ ನಂಬಿಕೆ ಇದೆ. ಆ ನಂಬಿಕೆ ಪ್ರಕಾರ ಆಗ್ತಾ ಅಂತ ಗೊತ್ತು, ತನಿಖೆ ಆಗುತ್ತೆ. ಈಗ SIT ತನಿಖೆ ಆಗಿರೋದು ಮೋಹಂತಿ ಅವರ ನೇತೃತ್ವದಲ್ಲಿ, ಏನಿದ್ರು ಅವರ ಡೈರೆಕ್ಷನ್ ಮೇಲೆ. ಆದ್ರೆ ಕೆಳ ಹಂತದ ಅಧಿಕಾರಿಗಳು ಏನು ಆದೇಶ ಕೊಡ್ತಾರೆ ಅದನ್ನೇ ಮಾಡ್ತಾರೆ. ದಾರಿ ತಪ್ಪಿಸ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಕೆಳ ಹಂತದ್ದು ಅಧಿಕಾರಿಗಳು ಹೇಗೆ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಡೈರೆಕ್ಷನ್ ಎಲ್ಲವನ್ನು ಡೈರೆಕ್ಷನ್ ಕೊಡುದು ಅಂತ ಹೇಳಿದ್ರೆ, ಇವಾಗ ಮುಖ್ಯಮಂತ್ರಿ ಇದ್ರೆ ಜಿಲ್ಲೆಗೆ ಬಂದು ಒಂದು ಉಸ್ತುವಾರಿ ಸಚಿವರು ಎಲ್ಲವನ್ನೂ ಅವರ ಪೇಪರ್ ಅನ್ನು ತೆಗೆದುಬಿಟ್ಟು ಮುಖ್ಯಮಂತ್ರಿ ನೋಡ್ಲಿಕ್ಕೆ ಆಗಲ್ಲ. ಏನು ಉಸ್ತುವಾರಿ ಕೊಡುದು ಅದನ್ನೇ ನೋಡ್ಬೇಕಿತ್ತು. ಆ ನಂತರ ತಮ್ಮಂತ ಮಾಧ್ಯಮ ಮುಖಾಂತರ ಬರುವಾಗ ಗೊತ್ತಾಗುದು ಮುಖ್ಯಮಂತ್ರಿಗೆ ಈ ತರ ಆಗ್ತಾ ಇದೆ ಅಂತ. ಅದನ್ನ ಆಗಿದೆ, ಅದನ್ನ ಅವರು ಸರಿಪಡಿಸ್ತಾರೆ. ಮುಂದಕ್ಕೆ ಸರಿಪಡಿಸಿ SIT ಎಂಬ ಹೆಸರನ್ನು ಉಳಿಸುವ ಕೆಲಸವನ್ನು, ಕರ್ನಾಟಕ ರಾಜ್ಯದ ಪೊಲೀಸರ ಹೆಸರನ್ನು, ರಾಜ್ಯ ಸರ್ಕಾರ ಹೆಸರನ್ನು ಉಳಿಸುವ ಕೆಲಸ ಮೋಹಂತಿ ಅವರು ಮಾಡೇ ಮಾಡ್ತಾರೆ ಅಂತ ನಮ್ಗೆ ಧೈರ್ಯ ಇದೆ ಸರ್. ಇನ್ನೊಂದೇನಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಲ್ಲಿ ಈಗ ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ. ಅಂದ್ರೆ ದಂಡುಪಾಲ್ಯ ಗ್ಯಾಂಗ್ ಅನ್ನು ಬುರುಡೆ ಗ್ಯಾಂಗ್ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಅದಕ್ಕೆ ನೀವು ಯಾವ ರೀತಿ ಉತ್ತರ ಕೊಡ್ತೀರಾ ಅಂತ? ಸರ್, ದಾರಿಯಲ್ಲಿ ಹೋಗೋ ನಾಯಿಗೆಲ್ಲ ನಾವು ಕಲ್ಲು ಬಿಸಾಕ್ಬೇಕಾ? ಅವಶ್ಯಕತೆ ಇದೆಯಾ? ಅದು ಬೊಗ್ಳುತ್ತಾ ಇರುತ್ತೆ ಸರ್. ಅದು ಬೊಗಳುದೇ ಕೆಲಸ. ಅದು ಎಲ್ಲೋ ಸ್ವಲ್ಪ ಇಂಜಲ್ ತಿಂದು ಇಲ್ಲ ವೇಸ್ಟ್ ತಂದು ಹಾಕಿರೋ ತಿಂದುಬಿಟ್ಟು ಬೊಗ್ಳುತ್ತಾ ಇರುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸಲ್ಲ. ನೇರವಾಗಿ ಬಂದ್ರೆ ಅದಕ್ಕೆ ಉತ್ತರ ಕೊಡ್ಬೋದು. ಎಲ್ಲೋ ಜಾಲತಾಣ ಬರ್ತಾ ಇದೆ, ಇನ್ನೊಂದರ ಬರ್ತಾ ಅಂತ ಅದಕ್ಕೆ ನಾವು ಉತ್ತರ ಕೊಡುವರಲ್ಲ. ನಾವೇನಿದ್ರು ಕಾನೂನು ಪ್ರಕಾರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಮಗೆ ದೊಡ್ಡರಾಜ್ ಸರ್ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಾತ್ರಿ ಆಗಲು ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಬೇಕಾಗಿತ್ತು ನಮಗೆ. ಅಂತ ಒಂದು ವಕೀಲರು ಬೇಕಿತ್ತು, ಅದು ಸಿಕ್ಕಿದ್ದು. ಇನ್ನೊಂದು ದೊಡ್ಡ ಟೀಮೇ ಇದೆ ವಕೀಲರದು. ಆ ಒಂದು ತಂಡ ಕಾನೂನು ಚೌಕಟ್ಟಲ್ಲಿ ನಮಗೆ ಸಹಕಾರ ಕೊಡ್ತಾ ಇದೀವಿ. ಸತ್ಯವನ್ನು ಹೊರಗೆ ತರುವ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು ಕೊನೆಯದಾಗಿ, ಮಹೇಶ್ ಶೆಟ್ಟಿ ತಿಮ್ಮಡಿಯ ಮೇಲೆ ಗಡೀಪಾರಿಗೆ ಮತ್ತೆ ಒಂದು ಇದ್ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಅದೊಂದು ಅಬ್ಜೆಕ್ಷನ್ ಆಗ್ಲಿಕ್ಕೆ ಇತ್ತು. ನಿನ್ನೆ ಕೋರ್ಟ್ ಅಲ್ಲಿ ಇದಾಗಿದೆ, AC ಕೋರ್ಟ್ ಅಲ್ಲಿ. ಸರ್, ಅದು ಕಾನೂನು ಪ್ರಕಾರ ಏನಿದ್ರು ಅವ್ರು ತಲೆ ಬಾಗ್ತಾರೆ ಸರ್. ಅವರು ಕಾನೂನು ಏನ್ ಹೇಳ್ತಾ ಅದು, ಆದ್ರೆ ಕಾನೂನು ಚೌಕಟ್ಟಲ್ಲಿ ಇರ್ಬೇಕು ಎಲ್ಲ. ಯಾರ್ದೋ ಒಂದು ದೊಡ್ಡವರ ಪಾಲು ಸಣ್ಣವರ ಪಾಲು ಆಗಬಾರ್ದು. ಕಾನೂನು ಚೌಕಟ್ಟಲ್ಲಿ ಹೋದ್ರೆ ಎಲ್ಲದಕ್ಕೂ ನಾವೆಲ್ಲರೂ ತಲೆಬಾಗ್ಲಿಕ್ಕೆ ತಯಾರಾಗಿದ್ದೀವಿ.